ತಾಲೂಕಿನ ಬಡ ಕುಟುಂಬಗಳ ವೃದ್ಧರಿಗೆ ಕಣ್ಣಿನ ಪೊರೆ ಬಂದಿರುವ ನೂರಾರು ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸುವ ಮೂಲಕ ಕಣ್ಣುಗಳನ್ನು ಉಜ್ವಲಗೊಳಿಸುವುದೇ ನಮ್ಮ ಗುರಿ. ಶಿರಾ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರ ಆಯೋಜನೆ ಮಾಡಿ ಕಣ್ಣಿನ ಬೆಳಕನ್ನು ನೀಡುವ ಸಂಕಲ್ಪ ನಮ್ಮದಾಗಿದೆ ಎಂದು ಜೆಡಿಎಸ್ ಹಿರಿಯ ಮುಖಂಡ ಆರ್ ಉಗ್ರೇಶ್ ತಿಳಿಸಿದರು. ಶಿರಾ ತಾಲೂಕಿನ ಕೊಟ್ಟ ಗ್ರಾಮದಲ್ಲಿ ಆರ್ ಉಗ್ರೇಶ್ ಅಭಿಮಾನಿ ಬಳಗ ಹಾಗೂ ಲಯನ್ಸ್ ಕ್ಲಬ್ ಸಹಯೋಗದೊಂದಿಗೆ ಗುರುವಾರ ನಡೆದ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ಜನ್ಮದಿನ ಸೇರಿದಂತೆ ಇತರೆ ಕಾರ್ಯಕ್ರಮಗಳನ್ನು ಆಡಂಬರವಾಗಿ ಮಾಡಿ ದುಂದುವೆಚ್ಚ ಮಾಡುವ ಬದಲು ವೃದ್ಧರ ಕಣ್ಣಿಗೆ ನವ ಚೈತನ್ಯ ನೀಡಿದಾಗ ಅಂತಹ ಸೇವೆ ಜನಮಾನಸದಲ್ಲಿ ಉಳಿಯುತ್ತದೆ. ಕಣ್ಣಿಗೆ ಬೆಳಕು ನೀಡುವ ಸೇವೆ ನನಗೆ ಹೆಚ್ಚು ಸಂತೋಷ ತರುತ್ತದೆ ಎಂದರು. ಈ ಕತ್ಲಗಿರನ್ನ ಬೆಳಕು ನಾನು ತರಲೇಬೇಕು ಈ ತಾಲೂಕಲ್ಲಿ ಅಂತ ನಾವು ಯೋಚನೆ ಮಾಡಿದಾಗ ಇವತ್ತು ನಾವು ಪ್ರತಿ ಗ್ರಾಮ ಪಂಚಾಯತಿಗೂ ಇವತ್ತು ನಮ್ಮ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದಂಥ ಮಂಜುನಾಥ್ ಗೌಡ್ರು ನಾನು ಅವಕಾಶ ಮಾಡಿಕೊಡ್ತೀನಿ. ಅದೆಷ್ಟೇ ಖರ್ಚು ಬಂದ್ರು ದಯವಿಟ್ಟು ಎಷ್ಟೇ ಖರ್ಚು ಬಂದ್ರು ನಾನು ನಮ್ಮ ಇವ್ರ ಕಡೆಯಿಂದ ನಾನು ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ನಿಮ್ಮ ತಾಲೂಕಿನ ಜನ ಎಷ್ಟೇ ಜನ ಇದ್ರು ನಾನು ಆಪರೇಷನ್ ಮಾಡಿಸ್ಕೊಡ್ತೀನಿ. ನಿನ್ನ ಜವಾಬ್ದಾರಿ ತಗೊಂಡು ನೀನು ಕೆಲಸ ಮಾಡುವಂತ ಒಂದು ಮಾರ್ಗದರ್ಶನ ಕೊಟ್ಟರು. ಆ ಮಾರ್ಗದರ್ಶನದಲ್ಲಿ ನಾನು ಏನು ಇವತ್ತು ನಮ್ಮ ಆತ್ಮೀಯರು ಆದಂಥ ಉಗ್ರೇಶ್ ಅಣ್ಣನವರ ಅಭಿಮಾನಿ ಬಳಗದವರು, ಆಗ ನನ್ನ ಸಹೋದರಿ ಯಶೋ ಮತ್ತು ಇನ್ನೊಬ್ಳು ವನಿತಾ, ಇವತ್ತು ಅವರೆಲ್ಲ ರಿಸ್ಕ್ ತಗೊಂಡು ಇವತ್ತು ಪ್ರತಿ ಗ್ರಾಮ ಪಂಚಾಯತಿಗೆ ಒಂದು ಟಾಮ್ ಹಾಕ್ಸಿ ಇವತ್ತು ಒಂದು 100 ಜನ ಒಂದು ಪ್ರತಿ ಗ್ರಾಮ ಪಂಚಾಯತಿಗೆ 100-120 ಜನ ಇವತ್ತು ಬಂದು ಕಣ್ಣು ಟೆಸ್ಟ್ ಮಾಡಿಸ್ಕೊಂಡು ಹೋಗೋಂಥ ಒಂದು ಅವಕಾಶ ಮಾಡಿದ್ದಾರೆ. ಇವತ್ತು ಸಹ ನಿಮ್ಗೆ ಹೇಳೋದು ಇಷ್ಟೇ, ಪ್ರತಿಯೊಂದು ಯಾವುದೇ ಒಂದು ಖರ್ಚು ಇಲ್ಲದ ರೀತಿಯಲ್ಲಿ ನಿಮಗೆ ಆಪರೇಷನ್ ಮಾಡಿಸಿ ನಮ್ಮ ಮಂಜುನಾಥ್ ಗೌಡ್ರು ನಿಮ್ಮನ್ನು ಕರ್ಕೊಂಡೋಗಿ ಆಪರೇಷನ್ ಮಾಡಿಸಿ ಊಟ ತಿಂಡಿ ಖರ್ಚಿಂದ ಕರ್ಕೊಂಬಂದು ಇವತ್ತು ಎಲ್ಲಿಂದ ನಿಮ್ಗೆ ಕರ್ಕೊಂಡೋಗಿರ್ತಾರೋ ಅಲ್ಲಿ ಕರ್ಕೊಂಬಂದು ನಿಮ್ಗೆ ಆಪರೇಷನ್ ಮಾಡಿ ತಂದು ಬಿಡ್ತಾರೆ. ನಾವು ಇಲ್ಲಿಂದ ನಿಮ್ಮ ಊರುಗಳಿಗೆ ಮುಟ್ಸೋಕೆ ನಾವು ಜವಾಬ್ದಾರಿ ತಗೊಳ್ತೀವಿ.